ಓಂ ನಮೋ ಹನುಮತೆ ನಮಃ. ಆಂಜನೇಯ ವಿಶ್ವರೂಪ ಸ್ಥಿತಿಯಲ್ಲಿ ಗಂಧಮಾದನ ಪರ್ವತದಲ್ಲಿ ನಿವಾಸವಾಗಿದ್ದ. ಮಧ್ಯೆ ಮಧ್ಯೆ ಅವಶ್ಯವಿದ್ದಾಗೆಲ್ಲ ಶ್ರೀರಾಮ ಪ್ರಭುವೇ ಇವನನ್ನು ಕರೆಸ್ತಾ ಇದ್ದ. ಸ್ಮರಣ ಮಾತ್ರದಿಂದ ಹನುಮಂತ ಹಾಜರಾಗ್ತಾ ಇದ್ದ. ಎಲ್ಲಿ ಸ್ಮರಣೆ ಮಾಡ್ತೀವೋ ಅಲ್ಲಿ ಸ್ವಾಮಿ ಕಾಣಿಸ್ಕೋತಾನೆ. ಆ ದಿನಗಳಲ್ಲೇ ಅನೇಕ ಪ್ರಾಂತ್ಯಗಳಲ್ಲಿ ಹನುಮಂತನನ್ನು ಉಪಾಸನೆ ಮಾಡ್ತಕ್ಕಂಥ ಜೀವಿಗಳು ಕೂಡ ಆಗಲೇ ಇದ್ದರು. ಅಗತ್ಯ ಬಿದ್ದಾಗ ಅವರಿಗೆ ದರ್ಶನವನ್ನು ಕೂಡ ಕೊಡ್ತಾ ಇದ್ದ. ಒಂದು ದಿನ ಹನುಮಂತನಿಗೆ ತನ್ನ ತಾಯಿ ಅಂಜನಾದೇವಿ ಆವೇದನೆಯಿಂದ ಕೂಗಿದ ಹಾಗೆ ಕೇಳಿಸ್ಬಿಡ್ತು ಇದ್ದಕ್ಕಿದ್ದಾಗೆ. ತಕ್ಷಣ ಹನುಮಂತ ತನ್ನ ತಾಯಿಯ ಮುಂದೆ ಪ್ರತ್ಯಕ್ಷನಾದ. ಯಾಕೆ ಕರೀತಿದ್ದಾಳೆ ಅಂತ. ತಾಯಿ ಒಬ್ಬಳೇ ಇರಲಿಲ್ಲ, ಅವಳ ಜೊತೆ ಒಬ್ಬ ಮಾನವ ಅಳುಮುಖ ಹಾಕ್ಕೊಂಡು ನಿಂತಿದ್ದ. ನಮ್ಮಮ್ಮ ಕರೆಯದೇ ಇಲ್ಲ, ಕರೆದ ಕೂಡಲೇ ನಾನು ಬಂದೆ. ಆದರೆ ನಮ್ಮಮ್ಮನ ಮುಂದೆ ಯಾರೋ ಅಳುತ್ತಾ ನಿಂತ್ಕೊಂಡಿರ್ತಕ್ಕಂಥ ಒಂದು ಮನುಷ್ಯ ಕಾಣ್ತಾ ಇದ್ದಾನೆ. ಅವನು ಹನುಮಂತನ ನೋಡಿದ ತಕ್ಷಣ ಅವನ ಕಾಲಿಗೆ ಕೂಡ ಬಿದ್ದ. ಪ್ರಭು ಪ್ರಾಣಭಿಕ್ಷೆ ಕೊಡಿ ಅಂತ ಬೇಡ್ಕೋತಾನೆ. ಅಂಜನಾದೇವಿ ಅಲ್ಲಿ ಮುಂದೆ ಬಂದ್ಬಿಟ್ಟು ಅವನನ್ನು ಸಂತೈಸಿ ಮೆಲ್ಲಗೆ, ನಾನು ಅಭಯ ಕೊಟ್ಟರೆ ನನ್ನ ಮಗ ಅಭಯ ಕೊಟ್ಟಂತೇನೆ ಅಂದ್ಲು. ಅಂದರೆ ಮಗನಿಗೆ ಮುಂಚಿತವಾಗಿ ಹೇಳ್ದಂಗೆ ಲೆಕ್ಕ ಅದು, ನಾನು ಕೊಟ್ಬಿಟ್ಟಿದ್ದೇನೆ ಅಂತ ಆಜ್ಞೆ ಮಾಡ್ತಿದ್ದಾಳೆ ಮಗನಿಗೆ ಅಂತ. ಈ ಸನ್ನಿವೇಶವನ್ನು ನೋಡಿಬಿಟ್ಟು ಹನುಮಂತನಿಗೆ ಆಶ್ಚರ್ಯ ಆಗಿಬಿಡ್ತೇನಿದು. ನಾನು ಹೇಳಕ್ಕೆ ಮುಂಚೆ ಅಮ್ಮ ಹೇಳ್ತಾ ಇದ್ದರಿಂದ ಅಮ್ಮನ ಅಭಿಪ್ರಾಯ ಈ ರೀತಿ ತಿಳಿಸ್ತಾ ಇದ್ದಾಳಲ್ಲ. ಈ ವ್ಯಕ್ತಿ ನೋಡೋಕ್ಕೆ ರಾಜನಾಗೆ ಕಾಣ್ತಾ ಇದ್ದಾನಲ್ಲ, ಮುಖದಲ್ಲಿ ಸಾತ್ವಿಕ ಕಳೆ ಕಾಣ್ತಾ ಇದೆಯಲ್ಲ, ಆದರೂ ನನ್ನಲ್ಲಿ ಯಾಕೆ ಶರಣು ಬೇಡ್ತಾ ಇದ್ದಾನೆ, ಏನಿರ್ಬೋದು ಇದು ಅಂದ್ಕೋತಾನೆ. ಸಾಧಾರಣ ಮನುಷ್ಯನ ಥರ ಆಗ್ತಾ ಇಲ್ಲ, ರಾಜನ ಥರ ಕಾಣಿಸ್ತಿದ್ದಾನೆ, ಏನಾಗಿರ್ಬೋದು. ಅವನನ್ನು ಎಬ್ಬಿಸ್ಬಿಟ್ಟು, ಓ ಸಾಧು ಪುರುಷ, ನೀನು ಯಾರೋ ನನಗೆ ಗೊತ್ತಿಲ್ಲ. ನಮ್ಮಮ್ಮನೂ ನಿನಗೆ ಅಭಯ ಕೊಟ್ಟಿದ್ದಾಳೆ. ಆದ್ದರಿಂದ ಈ ಆಂಜನೇಯ ಬದುಕಿರುವರು ಕೂಡ ನಿನಗೆ ಮೃತ್ಯುಭಯ ಇಲ್ಲ. ನಿನಗಿನ್ನು ರಾಮಪಾದ ಸಾಕ್ಷಿಯಾಗಿ ನಿನಗೆ ಅಭಯ ಕೊಡ್ತಾ ಇದೆ. ನಮ್ಮಮ್ಮ ಕೊಟ್ಟ ಮೇಲೆ ಇನ್ನೇನಿದೆ ಅಲ್ಲಿ, ಇನ್ನೇನಿಲ್ಲ, ನಾನೇ ಕಾಪಾಡ್ತೀನಿ ನಿನ್ನ ಅಂದ. ಆಂಜನೇಯನ ಮಾತನ್ನು ಕೇಳಿ ಅಂಜನಾದೇವಿ ಉಬ್ಬು ಹೋಗ್ತಾಳೆ, ಸಂತೋಷ ಪಡ್ತಾಳೆ. ಎಲ್ಲಿಲ್ಲದ ಉತ್ಸಾಹದಿಂದ ಮಗನನ್ನು ಬಿಗಿಯಾಗಿ ಅಪ್ಪಿಕೊಳ್ತಾಳೆ. ಅಂಜನಾದೇವಿ ಅವನಿಗೆ, ನೀನೇ ನಿನ್ನ ಕಥೆಯನ್ನು ಹೇಳ್ಕೊಪ್ಪ ಅಂತ. ಇಷ್ಟೊತ್ತು ನನಗೆ ಹೇಳಿದೆಯಲ್ಲ ಒಂದು ಕತೆ, ನಿನ್ನ ಕತೆ, ಅದನ್ನು ಹೇಳಪ್ಪ ಈಗ ಆಂಜನೇಯನಿಗೆ ಅಂತ ಹೇಳಿದ ಕೂಡಲೇ ಓಂ ನಮೋ ಹನುಮತೆ ನಮಃ ಅಂತ ಅಂದ್ಬಿಟ್ಟು ಪ್ರಾರ್ಥನೆ ಮಾಡಿ ಆ ವ್ಯಕ್ತಿ ತನ್ನ ಕಥೆಯನ್ನು ಹೇಳೋದಕ್ಕೆ ಶುರು ಮಾಡ್ತಾನೆ. ನನ್ನ ಹೆಸರು ಗಯವರ್ಮ. ನಾನು ಕಾಶಿ ಮಹಾಕ್ಷೇತ್ರದ ರಾಜ. 14 ಲೋಕಗಳಿಗೆ ಪ್ರಭುವಾದ ಆ ಕಾಶಿ ವಿಶ್ವನಾಥನೇ ನನ್ನ ಇಷ್ಟದೈವ. ಗಂಗಾ ಸ್ನಾನವೇ ನಿತ್ಯ ಉಪಾಸನೆ ನನಗೆ. ಎಂಥ ಅದೃಷ್ಟ, ಕಾಶಿಲಿ ರಾಜನಾಗಿ ಅಲ್ಲೇ ಇದ್ದು, ಸೇವಕನಾಗಿ ಅಲ್ಲೇ ಇದ್ದು, ಪುರಪ್ರಜೆಯಾಗಿ ಅಲ್ಲೇ ಇದ್ದು, ನಿತ್ಯ ಉಪಾಸನ ರೂಪದಲ್ಲಿ ಶಿವನನ್ನು ಆರಾಧನೆ ಮಾಡ್ತಾ, ಗಂಗೆಯಲ್ಲಿ ಸ್ನಾನ ಮಾಡ್ತಾ ಎಂಥ ಉಪಾಸನೆ ಮಾಡ್ತಾ ಇದ್ದಾನೆ ಅನ್ನಿಸ್ತು ಹನುಮಂತನಿಗೆ. ನಾನು ಕಾಶಿಯಲ್ಲಿರ್ತಕ್ಕಂಥ ಗಾಳಿಯನ್ನು ಕುಡಿತಕ್ಕಂಥದ್ದೇ ನನ್ನ ಅನುಷ್ಠಾನ ಆಗಿತ್ತು. ಕಾಶಿ ಬಿಟ್ಟು ನಾನು ಎಲ್ಲೂ ಬಂದಿಲ್ಲ. ಕಾಶಿನೇ ಸರ್ವಸ್ವ ನನಗೆ. ಆದರೆ ಇತ್ತೀಚೆಗೆ ಶ್ರೀರಾಮ ಚಕ್ರವರ್ತಿ ಬಗ್ಗೆ ನಾನು ಕೇಳಿದೆ. ಅವನು ಧರ್ಮದೇವತೆ. ಪರಮ ಋಷಿಗಳೂ ಅವನ ಮೋಹದಲ್ಲಿ ಬೀಳ್ತಾ ಇದ್ದಾರೆ ಅಂತಕ್ಕಂಥ ವಿಷಯವನ್ನು ತಿಳಿದು ಬಂತು ನನಗೆ. ಆವತ್ತಿನಿಂದ ಅವನನ್ನು ನೋಡ್ತಕ್ಕಂಥ ಆಸೆ ನನಗೆ ತುಂಬ ಇತ್ತು. ಆದರೆ ಆಸೆ ನನಗೆ ಹೇಗಿತ್ತು ಅಂದರೆ, ಕಾಶಿಯನ್ನು ಬಿಟ್ಟು ಹೋಗೋದಕ್ಕೆ ಮನಸ್ಸಾಗಲಿಲ್ಲ ನನಗೆ. ಯಾಕೇನು ಮಾಡೋದು, ಶಿವನನ್ನು ಬಿಟ್ಟು ನನಗೆ ಕದಲಕ್ಕಾಗ್ತಾ ಇಲ್ಲ. ಆದರೆ ರಾಮನನ್ನು ನೋಡಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ನಾನು ಅವನನ್ನು ಮನಸ್ಸಿನಲ್ಲೇ ಸ್ಮರಿಸ್ತಾ
ನಾನು ಹಾಗೇ ಕಾಲ ತಳೀತಾ ಇದ್ದೆ. ಅವನ ವಿಚಾರದಲ್ಲಿ ಕೇಳ್ತಾ ಇದ್ದೆ, ಕಥೆಯಾಗಿ ಕೇಳ್ತಾ ಇದ್ದೆ. ಆದರೆ ನನಗೆ ಹೋಗೋದಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ನೋಡಬೇಕು ಅಂತ ಅನ್ನೋದು ಹಂಬಲ ಇತ್ತು. ಒಂದು ದಿನ ಬೆಳಗಿನ ಜಾವ ರಾಮನನ್ನೇ ಸ್ಮರಣೆ ಮಾಡ್ತಾ ಗಂಗೆಯೊಳಗೆ ಮುಳುಗಾಗ್ತಾ ಇದ್ದೆ. ಅಲ್ಲಿಂದ ಏನಾಯಿತು ನೋಡೋಣ. ಓಂ ನಮೋ ಹನುಮತೇ ನಮಃ.